ಆ ಗ್ರಾಮದಲ್ಲಿ ಜನ ಸಾಗರನೇ ಸೇರ್ಬಿಟ್ಟಿತ್ತು. ಹೆಜ್ಜೆ ಇಟ್ಟಲ್ಲೆಲ್ಲ ಜನ ಕಾಣ್ತಾ ಇದ್ರು. ಸಾವಿರಾರು ಜನರು ರಾತ್ರಿನೇ ಬಂದು ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದ್ರು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ನೆರೆಯ ರಾಜ್ಯಗಳಿಂದನೂ ಕೂಡ ಜನ ಸಾಗರ ಹರಿದು ಬಂದಿತ್ತು. ಅವರೆಲ್ಲ ಅಲ್ಲಿಗೆ ಬಂದದ್ದು ಆ ಒಂದೇ ಒಂದು ನಾಟಿ ಔಷಧಿಗಾಗಿ. ಯಾವುದದು ಔಷಧಿ, ಏನದು ಸುದ್ದಿ ನೋಡಿ. ಅಸ್ತಮಾ, ಕೆಮ್ಮು, ದಮ್ಮು ಮುಕ್ತಿಗಾಗಿ ಮೊರೆ. ಕೊಪ್ಪಳದಲ್ಲಿ ನಾಟಿ ಔಷಧಿ ಪಡೆಯಲು ಜನಜಾತ್ರೆ. ಕಣ್ಣು ಹಾಯಿಸಿದಷ್ಟು ದೂರ ಜನರೋ ಜನ. ಇವರೆಲ್ಲ ಇಲ್ಲಿ ಸೇರಿದ್ದೇ ಆ ಒಂದು ನಾಟಿ ಔಷಧಿಗಾಗಿ. ಹೌದು, ಕೊಪ್ಪಳ ತಾಲೂಕಿನ ಕುಟುಗನಹಳ್ಳಿ ಗ್ರಾಮದಲ್ಲಿ ನಾಟಿ ಔಷಧಿಯನ್ನ ನೀಡಲಾಗುತ್ತೆ. ಇದರಿಂದ ಅಸ್ತಮಾ, ಕೆಮ್ಮು, ದಮ್ಮು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ವಿಶೇಷವಾಗಿ ಪ್ರತಿ ವರ್ಷ ಮೃಗಶಿರ ಮಳೆ ಆರಂಭದ ಸಮಯದಲ್ಲಿ ಈ ನಾಟಿ ಔಷಧಿಯನ್ನ ನೀಡಲಾಗುತ್ತೆ. ಅಶೋಕ್ ರಾವ್ ಕುಲಕರ್ಣಿ ಕುಟುಂಬದವರು ಈ ಕಾರ್ಯವನ್ನ ಮಾಡ್ತಾ ಬಂದಿದ್ದು, ಅದನ್ನ ಪಡೆಯೋದಕ್ಕೆ ಜನರು ಸಾಗರೋಪಾದಿಯಲ್ಲಿ ಸೇರಿದ್ರು. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನನಗಿದು ಚಿಕ್ಕೋಳಿಂದ ಇತ್ತು ವೀಸಿಂಗ್ ಬರೋದು, ಮತ್ತೆ ನಾನು ಡಾಕ್ಟರ್ ಹತ್ರ ಹೋಗಬೇಕಿತ್ತು. ಆಮೇಲೆ ಅಪ್ಪ ಫ್ರೆಂಡ್ ಲೈಕ್ 7 ವರ್ಷದಿಂದ ಹೇಳಿದ್ರು, ಅವತ್ತಿಂದ ಬರ್ತಿದ್ದೀನಿ. ಅವತ್ತಿಂದ ಯಾವತ್ತೂ ಕಾಣಿಸ್ಕೊಂಡಿಲ್ಲ ನಂಗೆ ವೀಸಿಂಗ್. ಮೊದಲು ನಾನು ಡಾಕ್ಟರ್ ಹತ್ರ ಹೋಗ್ಬಿಟ್ಟದ್ದು ಏನೋ ಆಕ್ಸಿಜನ್ ಥರ ಮಾಸ್ಕ್ ಹಾಕೋಬೇಕಿತ್ತು, ಈಗ ಹಾಕೋತೀನಿ ನಾನು. ಮೊದಲು ಎಲ್ರಿಗೂ ಮನೆಯಲ್ಲಿಯೇ ತಯಾರಿಸಿದ ಔಷಧಿಯನ್ನ ನೀಡಲಾಗುತ್ತೆ. ನಂತರ ಮುಂಜಾನೆ 7:47 ಮೃಗಶಿರ ಮಳೆ ಕೂಡುವ ಕಾಲಕ್ಕೆ ಅಶೋಕ್ ರಾವ್ ಕುಲಕರ್ಣಿ ತಮ್ಮ ಮನೆಯ ಮೇಲೆ ನಿಂತು ಗಂಟೆ ಬಾರಿಸ್ತಾರೆ. ಆಗ ಕೈಯಲ್ಲಿ ಹಿಡಿದ ಔಷಧಿ ಚೂರ್ಣವನ್ನ ಜನರು ಸೇವಿಸಬೇಕು. ಕಳೆದ 100 ವರ್ಷಗಳಿಂದಲೂ ಈ ಕುಟುಂಬ ಇಂಥದ್ದೊಂದು ಕಾಯಕ ಮಾಡಿಕೊಂಡು ಬರ್ತಾ ಇದೆ. ವರ್ಷಕ್ಕೊಮ್ಮೆಯಂತೆ 3 ಬಾರಿ ಈ ಔಷಧಿಯನ್ನ ಪಡೆದ್ರೆ ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಜನರದ್ದು. ನಾನೀಗ 40 ವರ್ಷ ಆಯ್ತು ನಾನು ಕೊಡೋದಕ್ಕತ್ತಿ. ನಾ ಪ್ರತಿ ಇದು ಮಾಡಿದೆ. ಈ ಸರಿ ಮೃಗಶಿರ ಮಳೆಯು ತಾರೀಕು 7-8 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 7/6/2024 ಮುಂಜಾನೆ 7:45 ತೊಗೊಬೋದು. ನಾವು ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದ ನಾವು ಕೊಡೋದಕ್ಕೆ ಶುರು ಮಾಡಿದ್ವಿ. ಹೇಳ್ತಾರೆ ಎಲ್ಲ ಆರಾಮಾಗ್ಯದ, ಅದ್ರ ಸಲುವಾಗಿ ನಾವು ಬಂದೀವಿ. ಇದನ್ನು ಪ್ರತಿಯೊಬ್ಬರು ಚಲೋ ರಿಸಲ್ಟ್ ಹೇಳ್ತಾರೆ. ಒಟ್ನಲ್ಲಿ ವೈದ್ಯಕೀಯ ರಂಗ ಇಷ್ಟೊಂದು ಅಭಿವೃದ್ಧಿಯಾಗಿಯೂ ಗ್ರಾಮೀಣ ಭಾಗದಲ್ಲಿ ನೀಡುವಂತಹ ದೇಸಿ ನಾಟಿ ಔಷಧಿಯ ಸತ್ವ ಹಾಗೇ ಇದೆ. ಇದಕ್ಕೆ ಕೊಪ್ಪಳದಲ್ಲಿನ ಈ ಘಟನೆಯೇ ಬೆಸ್ಟ್ ಉದಾಹರಣೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.